ರೀತಿಯಲ್ಲಿ ಈ ಒಂದು ಪಂದ್ಯದ ವೀಕ್ಷಣೆಗಾಗಿ ಮಿಸ್ಟರ್ ನಿಧಿ ಸೋಮವಾರಪೇಟೆ ತಮ್ಮ ಆಗಮನವಾಗಿದೆ ಎಂದು ಪಂದ್ಯದ ವೀಕ್ಷಣೆಗಾಗಿ ಸಹರಾ ಕ್ರಿಕೆಟರ್ಸ್ ತಂಡದ ಪರವಾಗಿ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೇವೆ. ಸಹರಾ ಕ್ರಿಕೆಟರ್ಸ್ ತಂಡದ ಪರವಾಗಿ ಮತ್ತೊಮ್ಮೆ ಆಧಾರಿತ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ ಮಿಸ್ಟರ್ ನಿಧಿ ಅವರೇ. ಸುಂದರ ಎಸೆಗಾರಿಕೆ. ದಿಸ್ ಇಸ್ ಪರ್ಫೆಕ್ಟ್ಲಿ ಡಾಟ್ ಡೆಲಿವರಿ. ಚುಕ್ಕಿ ಎಸೆತವಂತೂ ಚುಕ್ಕಿಯಾಗಿ ಮಾರ್ಪಾಡುಗೊಳ್ತಾ ಇದೆ. ಒಟ್ಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆಕರ್ಷಕ ಶೈಲಿಯ ಕೈಚಳಕದ ಎಸೆತದ ತೋರ್ಪಡಿಕೆಯಾಗ್ತಾ ಇದೆ. ತಂಡದ ಖಾತೆಯಂತೂ ಆರಂಭಗೊಳ್ತಾ ಇಲ್ಲ. ಕಿಂಗ್ಸ್ 11 ಪಂಜಾಬ್ ತಂಡದ ಪರವಾಗಿ ಆರಂಭಿಕ ದಂಡುಗಾರರಾಗಿ ಮಿಸ್ಟರ್ ಸ್ಯಾಂಡಿ, ರೀತಿಯಲ್ಲಿ ಮಿಸ್ಟರ್ ನವೀನ್ ಆಗಮನವಾಗಿದೆ. ಬಲಗೈ ದಂಡುಗಾರ ಆಕರ್ಷಕ ಶೈಲಿಯ ಹೊಡೆತ ಟಿಪ್ಪಣಿಗೆ ಬಲಿಯಾಗ್ತಾ ಇದ್ದಾರ ದಂಡುಗಾರ ಕಾದು ನೋಡಬೇಕಾಗಿದೆ. ಉದರಿ ಒಂದು ನಷ್ಟವಾಗ್ತಾ ಇದೆ. ಆರಂಭಿಕ ಆಘಾತ ಸಂಭವಿಸ್ತಾ ಇದೆ. ಖಂಡಿತವಾಗಿ ಕೂಡ ಆನೆ ಮೇಲೆ ಎಂಬಾರಿ ಕುದುರೆ ಸವಾರಿ ನಡೆಸ್ತಾ ಇದ್ದಾನೆ ಆರಂಭಿಕ ದಂಡುಗಾರ. ಪೆವಿಲಿಯನ್ ಆದಿಯನ್ನು ಹಿಡಿತಾ ಇದ್ದಾನೆ. ಯಾವುದೇ ಅಂಕಗಳಿಗೆ ಇಲ್ಲಿ ಆಸ್ಪದವಿಲ್ಲ. ಬಹಳಷ್ಟು ಚುರುಕುತನದ ಎಸೆತಗಾರಿಕ ವಿಭಾಗ. ಕಸಿ ಮನೆಗೆ ಇಲ್ಲ. ಏನೇನಪ್ಪ ಲಕ್ನೋ ತಂಡದ ಪರವಾಗಿ ಬಹಳಷ್ಟು ಅನುಭವದ ಪ್ರದರ್ಶನ ಎಂದು ತೋರ್ಪಡಿಕೆಯಾಗ್ತಾ ಇದೆ. ಜಾದು ಮೇ ಬಲಿಷ್ಠ ಹೊಡೆತ. ಇದೀಗ ತಿರುಗಿ ಮರುಗಿ ಹೊಡೆಯುವ ಪ್ರಯತ್ನ. 2 ಬಾರಿ ಭೂಮಿ ತಾಯಿಯನ್ನು ಚುಂಬಿಸಿ ನೆಟ್ಟ ನೇರ ಬೌಂಡರಿ ಎಂಚೆ. ಇದೀಗ 4 ಒಟ್ಟು ಜಮೆಯಾಗ್ತಾ ಇದೆ. ತಂಡದ ಖಾತೆ ಶುಭಾರಂಭಗೊಳ್ತಾ ಇದೆ. ಕಿಂಗ್ಸ್ 11 ಪಂಜಾಬ್ ತಂಡದ ಪರವಾಗಿ ಲಾಸ್ ಆಫ್ 1 ವಿಕೆಟ್ಸ್. ದ ಸ್ಕೋರ್ ಬೋರ್ಡ್ ವಾಸ್ ಆನ್ 4 ಹೊಡೀಲಿ ಆಮೇಲೆ ಹೇಳು. ಸಂದರ್ಭ ಹೊಡೆತಕ್ಕೆ ಪ್ರಯತ್ನ. ಇಲ್ಲಿ ಇರುವುದು ನಾನು ಕ್ಷೇತ್ರ ರಕ್ಷಕ ಜೆಸಿ ನಂಬರ್ 01 ಒಂದು ಸಂಖ್ಯೆಯ ಓರ್ವ ಪ್ರತಿಭಾವಂತ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಚೆಂಡು ಯಾವುದೇ ಒಟ್ಟುಗಳಿಗೆ ಆಸ್ಪದ ಮಾಡಿಕೊಡ್ತಾ ಇಲ್ಲ. ಖಂಡಿತವಾಗಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಂಡಿ ರೋಡ್ ಸಹ ಇದೇ ರೀತಿಯ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿದ್ರು. ಇದು ಕೂಡ ಚುಕ್ಕಿ. ದಿಸ್ ಇಸ್ ಆಲ್ಸೋ ಡಾಟ್ ಡೆಲಿವರಿ. ಬಹಳಷ್ಟು ಕರಾರವಕ್ಕಾಗಿರತಕ್ಕಂತಹ ಎಸೆತಗಾರಿಕೆ ವಿಭಾಗವನ್ನು ನಿಭಾಯಿಸಿದ ಓರ್ವ ಆರಂಭಿಕ ಎಸೆತಗಾರ ಮಿಸ್ಟರ್ ಪುಟ್ಟ ಇದೀಗ ಕೈಚಳಕದ ಎಸೆತಗಾರಿಕೆಯನ್ನು ತೋರ್ಪಡಿಕೆ ಮಾಡಿದ್ದಾರೆ. ದ್ವಿತೀಯ ಕ್ರಮಾಂಕದ ಎಸೆತಗಾರ ಯಾರು ಎಂಬುದನ್ನು ಕಾದು ನೋಡಬೇಕಾಗಿದೆ. ಅದೇ ರೀತಿಯಲ್ಲಿ ಈ ಒಂದು ಸುಂದರವಾಗಿರ್ತಕ್ಕಂತಹ ಸಹರಾ ಕ್ರಿಕೆಟರ್ಸ್ ಆಯೋಜನೆಯಲ್ಲಿ ನಡೆದು ಬಂದ ಒಂದು ಸುಂದರವಾಗಿರ್ತಕ್ಕಂಥ ಕ್ರೀಡಾಕೂಟದ ವೀಕ್ಷಣೆಗಾಗಿ ಭಾರತ ತಂಡವನ್ನು ಪ್ರತಿನಿಧಿಸಿದ ಓರ್ವ ಆಟಗಾರ ಹ್ಯಾಂಡ್ಬಾಲ್ ಕ್ರೀಡಾಪಟ ಮಿಸ್ಟರ್ ಗ್ರೀನಿ ಸರ್ ಆಗಮಿಸಿಕೊಂಡಿದ್ದೀರಾ. ತಮಗೆ ಹೃದಯದ ಭಾಷೆಯ ಆಧಾರದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ದಯವಿಟ್ಟು ಆಗಮಿಸಿಕೊಳ್ಳಿ. ವೇದಿಕೆ ಬಳಿ ಖಂಡಿತವಾಗಿ ಕೂಡ ಭಾರತಾಂಬೆಯ ಹೆಮ್ಮೆಯ ಪುತ್ರ ತಾವುಗಳು ಹ್ಯಾಂಡ್ಬಾಲ್ಸ್ ಈ ಒಂದು ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದ ಓರ್ವ ಆಟಗಾರ ತಾವುಗಳು ಆಧಾರದ ಸ್ವಾಗತ ಬಯಸ್ತಾ ಇದ್ದೇವೆ. ಸುಂದರತ ಬಡಿತ ಅಂಬರ ಚುಂಬಿತ ಬಡಿತ ಗಾಳಿಯಲ್ಲಿ ಅಪಾಯದ ಗಂಟೆ ಬಾರಿಸ್ತಾ ಇದೆ. ಖಂಡಿತವಾಗಿ ಕೂಡ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದಲ್ಲಿ ಅದು ಶುಭ ಲಕ್ಷಣ. ಮೈದಾನದ ಒಳಭಾಗದಲ್ಲಿ ಗಂಟೆ ಬಾರಿಸಿದಲ್ಲಿ ಅದು ಅಶುಭ ಲಕ್ಷಣ. ಒಂದು ಉದರಿ ಇಲ್ಲಿ ನಷ್ಟವಾಗ್ತಾ ಇದೆ. ಲಾಸ್ ಆಫ್ ದ ವಿಕೆಟ್ಸ್. ಸ್ಕೋರ್ ಬೋರ್ಡ್ ವಾಸ್ ಆನ್ 4 ಸ್ಥಗಿತಗೊಳ್ತಾ ಇದೆ. ಮಂದಗತಿಯಲ್ಲಿ ನಿಧಾನಗತಿಯಲ್ಲಿ ಸಾಗಿ ಬರ್ತಾ ಇದೆ ಅಂಕಿಅಂಶ ಪಟ್ಟಿ. 100 ರೂಪಾಯಿ ಇರ್ತಲ್ಲ 50 ರೂಪಾಯಿ
ಅವ್ನು ಅಬ್ದುಲ್ ಬಂದ ಅದೆಲ್ಲ ಊಡ ಆರ್ಕೊಂಡ ಅಂತ ಹೇಳ್ತೀವಿ ಸರ್ ಎಸ್ ಬುಮ್ರಾ ಶೈಲಿಯ ಓರ್ವ ಎಸೆತಗಾರ ಬೊಂಬಂ ನಾದೀರ್ ಆರ್ಭಟ ಇಲ್ಲಿ ಶುರುವಾಗುತ್ತಾ ಕಾದು ನೋಡಬೇಕಾಗಿದೆ. ಉದರಿ ಒಂದನ್ನು ಪಡ್ಕೊಳ್ತಾ ಇದ್ದಾನೆ ಬುಮ್ರಾ ಶೈಲಿಯ ಓರ್ವ ಎಸೆತಗಾರ ಮಿಸ್ಟರ್ ನಾದಿಲ್. ಸುಂದರತೆ ಮಾಡ್ತಾ ಇದೀಗ ತಪ್ಪನ್ನ ಮಾಡ್ತಾ ಇಲ್ಲ ದಂಡುಗಾರ ಬಾಸುಂಡಿಯ ಪ್ರದರ್ಶನವಾಗ್ತಾ ಇದೆ. ಸಹರ ಕ್ರಿಕೆಟರ್ಸ್ ಪ್ರೆಸೆಂಟ್ಸ್ ಷಟ್ಕ ಬಾಸುಂಡೆ ಒಂದು ಪ್ರದರ್ಶಿತವಾಗ್ತಾ ಇರುವಾಗ ಸಿದ್ಧಮದ್ದಿನ ಘೋಷಣೆಯಂತೂ ತೋರ್ಪಡಿಕೆಯಾಗ್ತಾ ಇದೆ. ದಂಡುಗಾರನ ದಂಡು ಗರ್ಜಿಸ್ತಾ ಇದೆ. ಕಳೆದ ಒಟ್ಟಾರೆಗಳಿಗೆ 12 12 12 ಲಯಬದ್ಧತೆಯ ಎಸೆತ. ದಿಸ್ ಇಸ್ ಪರ್ಫೆಕ್ಟ್ಲಿ ಡೆಲಿವರಿ. ಗುಡ್ ಕಮ್ ಬ್ಯಾಕ್ ಮಾಡಿಕೊಳ್ತಾ ಇದ್ದಾನೆ ಎಸೆತಗಾರ. ದಯವಿಟ್ಟು ಧ್ವನಿವರ್ಧಕದ ಆಯೋಜಕರೇ ಒಂದೊಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದೊಂದು ಬೆಳಕನ್ನು ನೀಡಬೇಕಾಗಿದೆ ಧ್ವನಿವರ್ಧಕದ ಆಯೋಜಕರೇ. ಸುಂದರತೆಯ ವರ್ತಿಗೆ ಪ್ರಯತ್ನ. ಚೆಂಡು ದಂಡಿಗೂ ಸ್ಪರ್ಶತೆ ಕಂಡು ಬರ್ತಾ ಇಲ್ಲ. ದಿಸ್ ಇಸ್ ಪರ್ಫೆಕ್ಟ್ಲಿ ಡೆಲಿವರಿ. ಚಿಕ್ಕಿ ಎಸೆತ. ದಯವಿಟ್ಟು ಇಲ್ಲಿ ಸ್ಕೋರ್ ಬೋರ್ಡ್ ನಲ್ಲಿ ಕೊಂಚ ಗಲಿಬಿಲಿ ಉಂಟಾಗ್ತದೆ, ಕಾಣ್ತಾ ಇಲ್ಲ. ದಯವಿಟ್ಟು ಧ್ವನಿವರ್ಧಕದ ಆಯೋಜಕರೇ ಫ್ಲಡ್ ಲೈಟ್ ದಯವಿಟ್ಟು ಅಳವಡಿಕೆ ಮಾಡಿ ಆದಷ್ಟು ಬೇಗನೆ ಪ್ರಕಾಶ ತೋರ್ಪಡಿಕೆಯಾಗಲಿ. Loss of 3 wickets. Scoreboard moves on 12 12 12 Garabara. ಆಚು ಇದು ಸಲ ಅಂತಾನೆ ಅಂದ್ರೆ ಹತ್ತೊಂಬತ್ತಕ್ಕೆ 800 rupees received on Bharat Pay. ಬಾಲಿಗೆ 6 ಬೇಕು. ಹೊಸ ತೃತೀಯ ಕ್ರಮಾಂಕದ ಓರ್ವ ಪ್ರತಿಭಾನ್ವಂತ ಆಲ್ರೌಂಡರ್ ಕ್ರೀಡಾಪಟು ಎಸೆತಗಾರ ಮಿಸ್ಟರ್ ರೋಹಿತ್ ಆಗಮನವಾಗ್ತಾ ಇದೆ. ಕ್ಯಾಮ್ರಾ ಚೆನ್ನಾಗಿ ಕವರ್ ಮಾಡ್ತಾರೆ. 2 ಅಂತೂ ಹೊಡಿತಾರೆ. ಟೆನ್ನಿಸ್ ಬಾಲ್ ಇದೆಯಾ ಆಡ್ದಾನೆ 17 ಬಾಲ್ಗೆ 10 ಹೊಡೆಯಕ್ಕಾಗಲ್ಲ ಅಂದ್ರೆ ಹೆಂಗೆ? ಈ ಬಾಲ್ಗೆ ರನ್ ಹೊಡೆದ್ರು ಸರ್ ಹೊಡಿಬೋದಲ್ಲ ಆರಾಮಾಗಿ. ಕಟ್ಟಿಂಗ್ ಟಚ್ ಕೊಟ್ರು ಆಡ ಆಗತ್ತಲ್ಲ. ಹೊಡೆದ ಈಗಲೇ ಸಿಂಗಲ್ ಹೊಡೆದ್ನಲ್ಲ ಸಾಕಲ್ಲ. ಬೆಳಕಲ್ಲಿ ಚೆನ್ನಾಗಿ ಕಾಣಿಸ್ತದೆ ಇವಾಗ ಕತ್ಲೆಯಲ್ಲಿ. ಲೈಟ್ ಹಾಕೋರಲ್ಲ ಏನಾದ್ರು ಒಂಚೂರು ಮಬ್ಬ ಹೊಡೆದ ಹೊಡಿತದೆ. ಮತ್ತೆ ಕಾಣಾಗುತ್ತೆ. ಓ ಈ ಕಡೆಗೆ ಬೈಲ್ವಾ ಬೈಸಿಲ್ವಾ ಬೈಸಿಲ್ವಾ ಬೈಸಿಲ್ಲ ಏನು ಬೈಸೋಯ್ತಲ್ಲ ಈಸಿ ಉಂಟು 4 ರನ್ ಮತ್ತಲ್ಲ ಮತ್ತೆ ಬಾಡಿ ಟಚ್ ಇಲ್ವಾ? ಸಮತೆ ಕೂಡ ಲಯಬದ್ಧತೆ ದಿಸ್ ಇಸ್ ಆಲ್ಸೋ ಪರ್ಫೆಕ್ಟ್ಲಿ ಡಾಟ್ ಡೆಲಿವರಿ. 9 ಓಟಗಳ ಅವಶ್ಯಕತೆ ಈ ಒಂದು ಪಂದ್ಯಾಟವನ್ನು ತಮ್ಮದಾಗಿಸಿಕೊಳ್ಳಲು. ಬೌಲಿಂಗ್ ಬ್ಯಾಟಿಂಗ್ ಆಡ್ತಿರದ ಇನ್ನು ಪಂಜಾಬ್ ಇದೆಯಾ?
ಒಂದು ಸುಂದರತೆ ಆಕರ್ಷಕ ಶೈಲಿಯ ಹೊಡೆತ, ಸ್ಟಂಪ್ ಮಾದರಿ ಹೊಡೆತ. ಇದೀಗ ಅಪಾಯದ ಗಂಟೆ ಮತ್ತೊಮ್ಮೆ ಬಾರಿಸ್ತಾ ಇದೆ. ಉದರಿಯೊಂದು ನಷ್ಟವಾಗ್ತಾ ಇದೆ, ಮತ್ತೊಂದು ಆಘಾತವಂತೂ ಸಂಭವಿಸ್ತಾ ಇದೆ. ಪಕ್ಷ ಬೇರೆ ಯಾರ ಹತ್ರ ಗೊತ್ತಿಲ್ಲ ಯಾರು ನಡೆಸ್ತಾರೆ ಅಂತ. ಓಡ್ ಬಂದ್ರೆ ಈ ಕಡೆಗೆ ಬಂದು ಬ್ಯಾಟಿಂಗ್ ಆಡಿಲ್ಲ ಆ ಥರ ಇಲ್ವಾ? ಅಲ್ಲಿ ರೋಸ್ ಅದೇ ಲಾಸ್ಟ್ ಡೆಡ್ ಎಂಡ್ ರೈಟ್ ಹೋಗ್ಬಿಡಿ. Loss of 4 wickets. Scoreboard moves on. 15 15ರ ಗಡಿಯಂತೂ ಮುಟ್ಟುತ್ತಾ ಇದೆ. 13 ಎಸೆತ 9 ಓಟಗಳ ಅವಶ್ಯಕತೆ. 13 ಎಸೆತಗಳಿಗೆ ಕೇವಲ 9 ಓಟಗಳ ಅವಶ್ಯಕತೆ ಕಂಡು ಬರ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಕೇವಲ ಕಸಿನ ಕಳಿಸ್ಬೇಕು. ಎಸ್, ಬಲಿಷ್ಠ ಬಲ ಪ್ರಯೋಗವಾಗ್ತಾ ಇದೆಯಾ? ಕಾದು ನೋಡಬೇಕಾಗಿದೆ. ದಿಸ್ ಇಸ್ ಕಮಾಲ್ ಷಡ್ಕ. ಮ್ಯಾಕ್ಸಿಮಮ್ ಒಂದು ದಾಖಲಾತಿ ಪಡ್ಕೊಳ್ತಾ ಇದೆ. ಎಂಟಕ್ಕೆ ಅರ್ಥ ಐತೆ, ನಾನು ಒಮ್ಮೆ ಮಾಡಿದ್ದೆ. ಎಂಟಕ್ಕೆ ಅರ್ಥ ಆಗ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡ್ರೆ ಸರಿಯಾಗಿ ಅದು ಕಂಟಕ್ಕೆ ಕಡಲ ನಿಂತಂಗೆ ಈ ಕಡೆ ಎಸ್, ಬರೀ ಡ್ರೈಟ್ 12 ಎಸೆತ 3 ಓಟಗಳ ಅವಶ್ಯಕತೆ. 12 ಎಸೆತ 3 ಓಟಗಳ ಅವಶ್ಯಕತೆ ಕಂಡು ಬರ್ತಾ ಇದೆ ಮೈದಾನದ ಒಳಭಾಗದಲ್ಲಿ. ಇದಾದ ನಂತರ ಓನಲು ಬೆಳಕಿನ ಪಂದ್ಯಾಟ ಜರುಗಿ ಬರಲಿದೆ. 12ಗೆ ಬೇಕು 3 ಓಟ. 12 ನಿತ್ಯೋರ್ವ ಆಕರ್ಷಕ ಎಸ್ತಗಾರ, ಚತುರ್ಥ ಕ್ರಮಾಂಕದ ಎಸ್ತಗಾರ. 25 23 ಸುಂದರತೆ ಹೊಡೆತ, ಕತ್ತಲಲ್ಲಿ ಬಾಸುಂಡೆ ಪ್ರದರ್ಶನವಾಗ್ತಾ ಇದೆ. ನಮಗೆ ಹಾಟ್ ವೀಲ್ ಕೈ ಮೇಡಮ್, ಹಾಟ್ ವೀಲ್ಸ್ 200 ಕೈ 300 ಕೈ और 150 का सेट 60 साथ है ये बोले तो हॉट व्हील है. ಈ ಒಂದು ಪಂದ್ಯಾಟವನ್ನು ತನ್ನದಾಗಿಸಿಕೊಂಡಿದೆ. ಇರುವ ತಂಡಕ್ಕೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕೇವಲ 3 ನಿಮಿಷಗಳ ಕಾಲ